ಇಲ್ಲಿ ಬರದೆ ಬೇರೆ ಕಡೆ ಹೋದ್ರೆ ನಮ್ಮ ಕೆಲಸಗಳು ಆಗಲ್ಲ. ಹಾಂ, ಇಲ್ಲಿ ಬಂದು ಏನೇ ಮಾಡ್ಬೇಕಾದ್ರೆ ಇಲ್ಲಿ ಬಂದು ಫಸ್ಟ್ ಪೂಜೆ ಮಾಡಿಸ್ಕೊಂಡು ಮುಂದೆ ಕೆಲಸ ಹೋಗೋದು. ಅವ್ರು ಬೇಡ್ಕೊಂಡಂಗೆ ಅವರು ಸ್ವಾಮಿ. ಹಾಂ, ಏನು ಕೇಳ್ಕೊತಾರೆ. ನಮ್ಮ ಮನೆ ದೇವ್ರು ಫಸ್ಟ್ ಪೂಜೆ ಮಾಡ್ಕೊಂಡು ನಾವು ಬೇಕಾದ್ರೆ ಎಲ್ಲರೂ ಹಾಂ ಮುಂದೆ ಇಲ್ಲಿ ಪೂಜೆ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಗಾನಾಳಲ್ಲಿರುವಂತಹ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ದೇವಸ್ಥಾನದ ವಿಶೇಷತೆ ಏನು, ಅಲ್ಲಿನ ಕಾರ್ಯವೈಖರಿ ಏನು, ಅಲ್ಲಿ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಈಗ ಗಾನಾಳಲ್ಲಿ ಇರುವಂತಹ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಅದು ಕನಕಾಪುರ ಟು ರಾಮನಗರ ರೋಡಲ್ಲಿರುವಂತಹ ಗಾನಾಳು. ಆ ಗಾನಾಳಿನ ರೋಡ್ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನ. ಬನ್ನಿ, ಈಗ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಗಾನಾಳು ಎಂಬ ಗ್ರಾಮದಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇರುವಂತಹ ಜಾಗ ಇದು. ಕನಕಾಪುರ ಟು ರಾಮನಗರ ರೋಡಲ್ಲಿ ಇರುವಂತಹ ಗಾನಾಳಿನ ರೋಡ್ ಪಕ್ಕದಲ್ಲಿರುವಂತಹ ವೀರಭದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಅರ್ಚಕರ ಹತ್ರನೇ ಕೇಳಿ ನಾವು ತಿಳ್ಕೊಳ್ಳೋಣ. ಬನ್ನಿ. ಸ್ವಾಮಿ ನಮಸ್ಕಾರ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ, ಈ ನೆಲೆಗೊಂಡಂತಹ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡಿ. ಇದನ್ನು ಸಾವಂದರ್ಗದ ವೀರಭದ್ರ ಸ್ವಾಮಿ ಸಂಚಾರ ಬಂದಿರೋದು ಇಲ್ಲಿಗೆ. ಹೌದು, ಇಲ್ಲಿಂದ ಲಾಸ್ಟ್ ಶಿವನಹಳ್ಳಿ, ಗಂಡುಭೂಮಿ ಶಿವನಹಳ್ಳಿ ಲಾಸ್ಟ್ ಅಂತ ಉಲ್ಲೇಖ ಆಗೈತೆ. ಸ್ವಾಮಿ ಬರೋಕ್ಕೂ ಕಾರಣ ಏನಂದ್ರೆ, ಸಾವಂದರ್ಗದಲ್ಲಿ ಪೂರ್ವದಲ್ಲಿದ್ದಂತ ಈ ಪಾಳ್ಯಗಾರ ನಾಯಕರು ಆಳ್ಕೆ ಇತ್ತು. ಕೆಂಪೇಗೌಡರು ಬರೋಕ್ ಮುಂಚೆ, ಮಾಗಡಿ ಕೆಂಪೇಗೌಡರು ಬರೋಕ್ ಮುಂಚೆ ಸಾವಂದರ್ಗ ಆಳ್ಕೆ ಆಳ್ತಿದ್ರು ಪಾಳ್ಯಗಾರ ನಾಯಕರು. ಅವರು ಅಲ್ಲೇನಾಯ್ತು, ಇವರು ಅರ್ಚಕರು ಪೂಜೆ ಮಾಡ್ಕೊಂಡಿದ್ರು. ಸಾವಂದರ್ಗದಲ್ಲಿ ಅರಮನೆ ಇತ್ತಂತೆ. ಅವಾಗ ಪಾಳ್ಯಗಾರ ನಾಯಕರು ಕುದುರೆಲಿ ಬಂದಾಗ ಪೂಜಾರಪ್ಪ ಮಗಳು ಕರುಗಳನ್ನ ಜಡೆಲಿ ಹಿಡ್ದು ಕಟ್ಟಾಕ್ತಿದ್ರಂತೆ, ಸಣ್ಣ ಸಣ್ಣ ಕರುನ. ಆ ಹುಡುಗಿನ ನೋಡ್ಬಿಟ್ಟು ಮಹಾರಾಜ ಮಂತ್ರಿಗೆ ಹೇಳಿ ಪೂಜಾರಪ್ಪನ ಅರಮನೆ ಕರ್ಸ್ಕೊಂಡ್ರಂತೆ. ನಿಮ್ ಮಗಳನ್ನ ಕನ್ಯಾದಾನ ಮಾಡ್ಕೊಡು ಅಂತ ಕೇಳಿದ್ರಂತೆ. ಅವಾಗ ಪೂಜಾರಪ್ಪ ಏನು ಮಾತಾಡದೆ ಮನೆಗ್ ಬಂದು ತನ್ನ ಹೆಂಡತಿ ಜೊತೆ ಮಾತಾಡಿದಾಗ ಇದ್ದಂತ ಒಬ್ಳೆ ಮಗಳನ್ನ ಕರ್ಕೊಂಡು ರಾತ್ರಿ ಸಾವಂದರ್ಗ ಬಿಟ್ಟು ಅವರು ಈ ಕಡೆ ಬಂದ್ಬಿಟ್ರು. ಅವಾಗ ಸ್ವಾಮಿ ಅವ್ರ ಜೊತೆ ಸಂಚಾರ ಬಂದಿರೋದು. ಸೊ ಅವ್ರು ಬಂದಾಗ ಗಂಡು ಭೂಮಿ ಎಲ್ಲಿ ಸಿಗುತ್ತೆ ಅಲ್ಲಿ ಗಂಟ್ಲು ಹೋಗ್ಬೇಕು ಅಂತ ಅವರು ನಡ್ಕೊ ಬರ್ಬೇಕಾರೆ ಕೋಟಳ್ಳಿ ಹತ್ರ ತಂಗದಾಗ ಬೆಟ್ಟದ ಮೇಲೆ ಲಿಂಗೋತ್ತರ ಉದ್ಭವ ಮೂರ್ತಿ ಮಂಕ್ರಿಲಿ ಇತ್ತಂತೆ. ಸೊ ಅಲ್ಲಿಂದ ತಿರ್ಗಾ ಇದ್ಯಾಕೆ ಕೊತ್ಕೋತಿರ್ತೀಯ, ಇಲ್ಲೇ ಇಡು ಅಂದ್ರಂತೆ. ಸೊ ಅಲ್ಲಿ ಇಟ್ಟಾಗ ಅದು ಅಲ್ಲಿ ವೀರಭದ್ರಸ್ವಾಮಿ ಉದ್ಭವ ಆಗಿದ್ದು. ಪುನಃ ಇಲ್ಲಿ ನೈಟ್ ಇಲ್ಲಿ ಆಲ್ಟ್ ಆಗಿದ್ರಂತೆ. ಇದ್ ಪುನಃ ಯಾಕೆ ಮಂಕ್ರಿಲ್ ತಗೊಬಂದಿದ್ಯಾ ಗುಂಡ್ಕಲ್ಲ ಅಂದ್ರಂತೆ. ಇಲ್ಲ ಹಿಂಗೆ ಅಲ್ಲೇ ಇಟ್ಟೆ ಕಣ್ರಿ, ತಿರ್ಗಾ ಇದ್ ನನ್ ಜೊತೆ ಬಂದಿದೆ ಅಂತಲೇ. ಓಹ್, ನಮ್ ಜೊತೆ ವೀರಭದ್ರ ಸ್ವಾಮಿ ಜೊತೆಲೆ ಬರ್ತಾವ್ರೆ, ಗಂಡು ಭೂಮಿ ಎಲ್ಲಿ ಸಿಗುತ್ತೆ ಅಲ್ಲಿ ಗಂಟ್ಲು ಹೋಗದ ಅಂತ ಹೇಳಿ ಕರ್ಕೊಂಡು ಹೊರಟ್ರಂತೆ. ಶಿವನಹಳ್ಳಿಲಿ ಏನಾಯ್ತು, ಮೊಲ ಬೆಳಗಿನ ಜಾವ 5 ಗಂಟೆಲಿ 6 ಗಂಟೆಲಿ ಮೊಲ ನಾಯಿನ ಓಡಿಸ್ಕೊಯ್ತಿತ್ತಂತೆ. ಅವಾಗ ಇದೇ ಗಂಡು ಭೂಮಿ, ನಾವ್ ಇಲ್ಲಿಂದ ಮುಂದೆ ಹೋಗೋದ್ ಬೇಡ ಅಂತ ಹೇಳಿ ಶಿವನಹಳ್ಳಿ ಲಾಸ್ಟ್ ಆಗಿ ಪ್ರತಿಷ್ಠಾಪನೆ ಆಗಿರೋದು. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಅರ್ಕೆಯನ್ನ ಕಟ್ಕೋಬೇಕು, ಇಲ್ಲ ಯಾವ ರೀತಿ ಒಳ್ಳೇದಾಗತ್ತಿಲ್ಲ? ಇಲ್ಲಿ ಎಲ್ಲಾ ರೀತಿನೂ ಎಂತ ಕಷ್ಟ ಇದ್ರೂ ಪರಿಹಾರ ಆಗುತ್ತಿಲ್ಲ. ಯಾವುದೇ ಒಂದು ದುಷ್ಟ ದೋಷ, ಇನ್ನೊಂದು ಮತ್ತೊಂದು ವಾಮಾಚಾರ, ಯಾರು ಏನೇ ಮಾಡಿದ್ರು ಎಲ್ಲ ಕ್ಲಿಯರ್. ಅಂದ್ರೆ ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ ಸರ್? ಇದು ಯಾವ್ಯಾವ ವಾರ ಓಪನ್ ಇರುತ್ತೆ? ಪ್ರತಿದಿನ ಪೂಜೆ ಇರುತ್ತೆ. ಅಮಾವಾಸ್ಯೆಲಿ ಅಭಿಷೇಕ ಎಲ್ಲ ಮಾಡ್ತೀವಿ. ವರ್ಷಕ್ಕೊಂದ್ಸರಿ 2 ಸರಿ ಹೋಮ ಇರುತ್ತೆ. ಹರಕೆ ಮಾಡ್ಕೊಂಡ್ರೆ ಎಲ್ಲಾ ಮದ್ವೆಗಳು, ಮದ್ವೆ ಆಗದೆ ಇರೋರ್ಗೆ ಹರಕೆ ಮಾಡ್ಕೊಂಡವ್ರಿಗೆ, ಮಕ್ಳಾಗದೆ ಇರೋರ್ಗೆ ಹರಕೆ ಮಾಡ್ಕೊಂಡಿದ್ದಾರೆ. ವಾಮಾಚಾರ ಮಾಡಿ ಯಾರೋ ತೊಂದರೆ ಕೊಟ್ಟಿದ್ರೆ ಅದು ಎಲ್ಲ ಕ್ಲಿಯರ್ ಆಗಿದೆ. ಅಂದ್ರೆ ಇದು ಯಾವ ಟೈಮಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ಆಗುತ್ತೆ ಇಲ್ಲಿ? ಫೆಬ್ರವರಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್. ಫೆಬ್ರವರಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಅಲ್ಲಿ? ಹೌದು, ಶಿವನಹಳ್ಳಿ ಫಸ್ಟ್ ಆಗುತ್ತೆ, ಅಲ್ಲಾದ 8 ದಿವಸಕ್ಕೆ ಇಲ್ಲ ಆಗುತ್ತೆ. ಸರಿ, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಈ ದೇವಸ್ಥಾನದ ವಿಶೇಷತೆಯಲ್ಲಿ ಇನ್ನೊಂದು ವಿಶೇಷತೆ ಇದೆ. ಆ ವಿಶೇಷತೆ ಏನಪ್ಪ ಅಂತಂದರೆ, ನೋಡಿ ಇಲ್ಲಿ ಹಾಕ್ತೀನಲ್ಲ, ನೋಡಿ ಇದು ಹುತ್ತ ಇದೆ. ಹುತ್ತದ ಒಳಗಡೆಯಿಂದ ಒಂದು ಬೇವಿನ ಮರ ಹುಟ್ಟಿದೆ. ಅದು ಗರ್ಭಗುಡಿಯ ಪಕ್ಕದಲ್ಲಿರುವಂತಹ ಹುತ್ತ ಇದು. ಈ ಹುತ್ತದಲ್ಲಿ ಬೈ ಚಾನ್ಸು ನೀವೇನಾದ್ರು ಬಂದಾಗ ಬಾಗಿಲು ಹಾಕ್ಬಿಟ್ಟಿದ್ದು ದೇವಸ್ಥಾನ ಏನೋ ಅಂತಂದರೆ, ಈ ದೇವಸ್ಥಾನಕ್ಕೆ ಇಲ್ಲಿ ಕಾಣಿಸ್ತಿದ್ದಲ್ಲಿ ಈ ಹುತ್ತಕ್ಕೆ ಬಂದು ನೀವು
ನೀವೇನು ಅಂದ್ಕೊಂಡು ಪೂಜೆ ಮಾಡಿಬಿಟ್ಟು ಹೋಗ್ತೀರೋ ಅದು ಖಂಡಿತವಾಗಿ ನೆರವೇರುತ್ತೆ. ಏನಕ್ಕೆಂದರೆ ಗರ್ಭಗುಡಿಯ ಪಕ್ಕದಲ್ಲೇ ನೆಲೆಸಿರುವಂತಹ ಹುತ್ತದಲ್ಲಿ ನೀವು ಏನೇ ಬೇಡ್ಕೊಂಡ್ರೂ ಕೂಡ ನೆರವೇರಿಸುವಂಥ ಶಕ್ತಿ ಉಳ್ಳಂತಹ ಹುತ್ತ ಇದು. ಅಂಥ ಪವರ್ಫುಲ್ ಆದಂಥ ಹುತ್ತ. ನೀವು ಕೂಡ ಇಲ್ಲಿ ಬಂದಾಗ ಈ ದೇವಸ್ಥಾನದಲ್ಲಿ ಮೇಯ್ನ್ ಈ ಹುತ್ತು ಕೂಡ ಪೂಜೆ ಮಾಡ್ಕೊಂಡು ಹೋಗಿ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಈಗ ಬನ್ನಿ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಎಸ್ ಪಾಂಡು ಅಂತ. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಮ್ಮ ತಾತರ ಕಾಲದಿಂದನೂ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇರ್ತೀವಿ. ಅಂದ್ರೆ ಇಲ್ಲಿ ಬಂದ್ರೆ ಏನು ಒಳ್ಳೇದಾಗುತ್ತೆ ನೋಡುವಂಥ ಭಕ್ತಾದಿಗಳು ಏನೋ ಯಾವ ರೀತಿ ಅರಕೆನ ಕಟ್ಕೊಂಡ್ರೆ ಯಾವ ರೀತಿ ಒಳ್ಳೇದಾಗುತ್ತೆ? ಪ್ರತಿಯೊಂದಕ್ಕೂ ನಾವು ಇಲ್ಲಿ ಬರಲೇಬೇಕು. ಬಂದು ಇಲ್ಲಿ ಮುಂದೆ ಬೇರೆ ಕಡೆ ಹೋಗ್ಬೋದು. ಇಲ್ಲಿ ಬರದೆ ಬೇರೆ ಕಡೆ ಹೋದ್ರೆ ನಮ್ಮ ಕೆಲಸಗಳು ಆಗಲ್ಲ. ಇಲ್ಲಿ ಬಂದು ಏನೇ ಮಾಡ್ಬೇಕಾದ್ರೆ ಇಲ್ಲಿ ಬಂದು ಫಸ್ಟ್ ಪೂಜೆ ಮಾಡಿಸ್ಕೊಂಡೆ ಮುಂದೆ ಕೆಲಸ ಹೋಗೋದು. ಬೇರೆ ಕಡೆ ಎಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೆ ಹೋಗ್ಬೇಕು. ಬಸ್ ಕನ್ವೆಂಟ್ ಚೆನ್ನಾಗೈತೆ. ಬಸ್ ಕನ್ವೆಂಟ್ ಚೆನ್ನಾಗೈತೆ. ಯಾವ ಕಡೆಯಿಂದ ಬಂದ್ರು ಕನ್ವೆಂಟ್, ಎಲ್ಲೇ ಬಂದ್ರು ಬಸ್ ಕನ್ವೆಂಟ್ ಚೆನ್ನಾಗೈತೆ. ಸೋಮವಾರ ಶುಕ್ರವಾರ ಸಾಯಂಕಾಲ ಗಂಟೆ ಇರ್ತಾರೆ. ಡೈಲಿ ಪೂಜೆ ಮಾಡ್ತಾ ಇರ್ತಾರೆ. ನಮಸ್ತೆ. ನಮಸ್ಕಾರ. ನಾಗರಾಜ್ ಅಂತ. ಕೆಳಾಳಸಂದ್ರ. ಹಾಂ. ನಮ್ಮ ತಾತನ ಕಾಲದಿಂದ ನಮ್ಮ ಅಪ್ಪನ ಕಾಲದಿಂದ ನಾವು ಇಲ್ಲೇ ಬರ್ತೀವಿ. ಹಾಂ, ಮನೆ ದೇವರು. ನಾವು ಜ್ಞಾನ ಹತ್ತಾಗ ತಿಂಗಳಿಗೆ ವಾರಕ್ಕೆ ಹಿಂಗೆ ಬರ್ತಾ ಇರ್ತೀವಿ, ಪೂಜೆ ಮಾಡ್ಕೊಂಡು. ಅವ್ರು ಬೇಡ್ಕೊಂಡಂಗೆ ಅವರು ಇರ್ತಾರೆ. ಹಾಂ, ಏನು ಕೇಳ್ಕೊತಾರೆ. ನಮ್ಮ ಮನೆ ದೇವ್ರು ಫಸ್ಟ್ ಪೂಜೆ ಮಾಡ್ಕೊಂಡು ನಾವು ಬೇಕಾದ್ರೆ ಎಲ್ಲರೂ ಹಾಂ ಮುಂದೆ ಇಲ್ಲಿ ಪೂಜೆ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ಸುಮಾರು ಒಂದು 10 ಕಿಲೋಮೀಟ್ರ್ ಆಗುತ್ತೆ. ನಮ್ಗೆ ಕಾನ್ಪುರ ಬಂದು 6 ಕಿಲೋಮೀಟ್ರು. ಅಲ್ಲಿಂದ ಒಂದು ಇಲ್ಲಿಗೆ ಧನ್ಯ. ದೇವಸ್ಥಾನದಲ್ಲಿ ಪ್ರತಿದಿನ ಪೂಜೆ ಇರುತ್ತೆ. ಆದರೆ ಬೆಳಗ್ಗೆ 8 ಗಂಟೆಗೇ ಪೂಜೆ ಕ್ಲೋಸ್ ಆಗೋಗುತ್ತೆ. ಆದರೆ ಸೋಮವಾರ ಶುಕ್ರವಾರ ಬೆಳಿಗ್ಗೆಯಿಂದ 4:15 5 ಗಂಟೆ ಗಂಟು ಸಾಯಂಕಾಲ ಪೂಜೆ ಇರುತ್ತೆ. ಸಾಯಂಕಾಲವರೆಗೂ ಪೂಜೆ ಇರುತ್ತೆ. ನೀವು ಏನಾರು ಬೈ ಚಾನ್ಸ್ ಏನಾರು ಅವ್ರು ಬಂದಾಗ ಇಲ್ಲ ಅಂತಂದರೆ ನಿಮ್ಗೆ ಹೇಳೋದ್ನಲ್ಲ, ಹುತ್ತಕ್ಕೆ ಬಂದು ಪೂಜೆ ಮಾಡಿಕೊಂಡು ಕೂಡ ಹೋಗ್ಬೋದು. ಇಲ್ಲ ಅಂತಂದರೆ ಈ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಿಲ್ಲ ಈ ನಂಬರ್ಗೆ ಫೋನ್ ಮಾಡಿಕೊಂಡು ಕೂಡ ಬರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರು, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ ರಾಘವೇಂದ್ರ ಸ್ವಾಮಿಗಳು ಈ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.